ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಇರುವಂತಹ ಜ್ಞಾನ ಸಂಪತ್ತು ಬೇರೆಲ್ಲ ದೊರೆಯಲಾರದು. ನಿಮ್ಮ ಜೀವನದ ಮೌಲ್ಯವನ್ನ ಕಾಪಾಡಿಕೊಂಡು ವಿದ್ಯಾವಂತರಾಗುವ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ದೊಡ್ಡಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ವಾರಿಯರ್ಸ್ ಅಕಾಡೆಮಿ ಆಯೋಜಿಸಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಬಿಡುವಿನ ಸಮಯದಲ್ಲೂ ಸಹ ಓದುವ ಕಡೆಗೆ ಗಮನ ಕೊಡುವುದನ್ನು ಕಲಿಯಬೇಕು. ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳನ್ನು ಪಡೆಯುವಂತಾಗಲಿ ಎಂದರು. ಉದ್ಯೋಗ ಸಿಗದೇ ಇರಬಹುದು, ಆದರೆ ಆ ಜ್ಞಾನ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ನೀವು ಒಂದಲ್ಲ ಒಂದು ದಾರಿಯಲ್ಲಿ ಏನ್ ಮಾಡ್ತದೆ, ಅದು ತೋರಿಸುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿದ್ಯೆಯನ್ನ ಪಡ್ಕೊಳ್ಳೋದ್ರಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಗುರಿಯಾಗಿ ಇಟ್ಕೊಂಡು ನಿರಾಶವಾದಿಗಳಾಗಬಾರದು. ನೀವು ಸತ್ಪ್ರಜೆಗಳಾಗಿ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣವನ್ನ ಮಾಡಿ ಮತ್ತು 100 ಜನರಿಗೆ ಕೆಲಸ ಸಿಗುವಂತಹ ಕೆಲಸವನ್ನ ಪ್ರಯತ್ನವನ್ನು ನೀವು ಮಾಡಿದ್ದಾದ ಪಕ್ಷದಲ್ಲಿ ಆಗ ನಿಮ್ಮ ಕೀರ್ತಿ ಏನಾಗ್ತದೆ ಅಂತ ಹೇಳಿದ್ರೆ ದಿಗಂತಕ್ಕೂ ಕೂಡ ಪ್ರಸರಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹದ್ದನ್ನು ನಾವೆಲ್ಲರೂ ಅರ್ಥವನ್ನ ಮಾಡಿಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ವಿದ್ಯಾ ಯಾರ ಸತ್ತು ಅಲ್ಲ, ದುಡ್ಡು ಕೊಟ್ಟರೂ ಬರೋದಿಲ್ಲ, ಏನೋ ಸುಮ್ಮನೆ ಅಧಿಕಾರಿಗಳಿಂದನೂ ಬರೋದಿಲ್ಲ. ಅದು ಏನಪ್ಪಾ ಅಂದ್ರೆ ನಿಮ್ಮ ಸ್ವಪ್ರಯತ್ನದಿಂದ ನೀವು ಜ್ಞಾನಾರ್ಜನವನ್ನ ಸಂಪಾದನೆಯನ್ನ ಮಾಡ್ಕೊಳ್ಬೇಕು. ಪಿಎಸ್ಐ ಕಾಳೇಗೌಡ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ಪಡೆದಾಗ ಉತ್ತಮ ಫಲಿತಾಂಶ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹಿಂದೆಲ್ಲ ತರಬೇತಿ ಪಡೆಯಲು ನಗರ ಪ್ರದೇಶಕ್ಕೆ ತೆರಳಬೇಕಿತ್ತು. ಈಗ ಇಲ್ಲೇ ತರಬೇತಿ ಪ್ರಾರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಪ್ರಚಲಿತ ವಿದ್ಯಮಾನಗಳ ಕಡೆ ಗಮನ ಕೊಡಲು ದಿನಪತ್ರಿಕೆಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ ಹಾಗೂ ಪ್ರತಿದಿನ ಎಷ್ಟು ಓದಬೇಕು ಎಂಬ ಮಾನದಂಡವನ್ನು ಹಾಕಿಕೊಂಡು ಅದರಂತೆ ಓದುವ ಪ್ರವೃತ್ತಿ ಬೆಳೆಸಿಕೊಂಡಾಗ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರಕುತ್ತದೆ ಎಂದರು. ಇನ್ನೊಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಆ ಕ್ವಶನ್ಗೆ ಆನ್ಸರ್ ಮಾಡ್ತಕ್ಕಂಥ ಪ್ರಯತ್ನ ನೀವೇನಾದ್ರೂ ಮಾಡಕ್ ಹೋದ್ರೆ ನಿಮಗೆ ಗೊಂದಲ ಆಗ್ತದೆ. ಸೊ ಫಸ್ಟ್ ನಾವು ಏನು ಅಂತಂದ್ರೆ ರಿವಿಷನ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ಬರೀ ಓದ್ತಾನೆ ಇದ್ರೆ ಕೂಡ ಆಗೋದಿಲ್ಲ, ಅದು ಓದ್ಬೇಕು, ಬರೀಬೇಕು. ಕೆಲವೊಂದು ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡ್ಬೇಕು. ಮತ್ತೆ ಸಂಜೆ ನಾವು ಮನನ ಮಾಡ್ಕೋಬೇಕು, ನಾವು ಏನೇನು ಓದಿದ್ವಿ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಇಷ್ಟು ಓದೇಬೇಕು, ನಾನು ಇಷ್ಟು ಓದಿದ್ರೆ ಮಾತ್ರ ನಮ್ಗೆ ನಾವು ಸಕ್ಸಸ್ ಹತ್ರ ಆಗ್ತಾ ಹೋಗ್ತಿಲ್ಲ ಆಗಲ್ಲ. ಮತ್ತೆ ಸಂಜೆ ಮಲ್ಕೋಬೇಕಾದ್ರು ಅಷ್ಟೇ, ನಾವು ಇವತ್ತು ಏನು ಟಾರ್ಗೆಟ್ ಹಾಕೊಂಡಿದ್ವಿ ಆ ಟಾರ್ಗೆಟ್ ನ ರೀಚ್ ಆಗಿಲ್ವಾ, ಅದನ್ನ ಕಲ್ತ್ಕೊಂಡಿದೀವಾ ಅಂತೇಳಿ. ಮತ್ತೆ ನೀವು ರಿವಿಷನ್ ಮಾಡ್ಕೊಂಡು ಇರ್ತಿರಲ್ಲ, ಆ ಸಮಯದಲ್ಲಿ ಕೆಲವೊಂದು ವಿಚಾರಗಳು ಮರ್ತೋಗಿರ್ತದೆ. ಆ ವಿಚಾರಗಳು ನಮ್ಮ ಸೈಡ್ ಪಾಯಿಂಟ್ ಬರೆದು ಇಟ್ಕೊಬೇಕು. ಜೊತೆಗೆ ವಾರದಲ್ಲಿ ಮಿನಿಮಮ್ ಒಂದು ಕ್ವಶನ್ ಪೇಪರ್ ಅಥವಾ ಯಾವ್ದಾದ್ರು ಒಂದು ಮಾಡಲ್ ಎಕ್ಸಾಮ್ ಈ ತರ ಅಟೆಂಡ್ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಈ ತರ ನಾನು ಏನ್ ಹೇಳ್ತೇನೆ ಈ ಪಾಯಿಂಟ್ಗಳನ್ನ. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್, ವಾರಿಯರ್ಸ್ ಅಕಾಡೆಮಿಯ ಆತ್ನಿ ಗುರುರಾಜ್, ಎಚ್ಎಸ್ ಮಂಜುನಾಥ್, ಭವಾನಿ ಕುಮಾರ್, ಮಂಜುನಾಥ್, ಶಿವಣ್ಣ, ಸಂದೀಪ್ ಇದ್ದರು.